ರಸ್ತೆ ಬದಿ ವಾಹನ ಪಾರ್ಕಿಂಗ್ ಮಾಡುವವರೇ ಎಚ್ಚರ ಎಚ್ಚರ. ಬೆಂಗಳೂರಲ್ಲಿ ಮತ್ತೆ ಆರಂಭ ಆಯಿತು ಟೋಯಿಂಗ್. ದಕ್ಷಿಣ ಪಾಲಿಕೆಯ ವ್ಯಾಪ್ತಿಯಲ್ಲಿ ಟೋಯಿಂಗ್ ಶುರುವಾಗಿದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕಿಂತ ಮುಂಚೆನೇ ಈ ವಿಚಾರವನ್ನ ಹೇಳಿದ್ರು. ಕಾರಣ ಇನ್ನು ಮುಂದೆ ರಸ್ತೆ ಬದಿಯಲ್ಲಿ ವಾಹನ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಕೆಲವರೆಲ್ಲ ವರ್ಷಾನುಗಟ್ಲೆ ರೋಡ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿ ಇಡ್ತಾ ಇದ್ರಲ್ಲ, ಹಾಗೇನೆ ಅಂತಹ ವೆಹಿಕಲ್ಗಳನ್ನಂತೂ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ. ಸೊ ಈಗ ದಕ್ಷಿಣ ಪಾಲಿಕೆಯ ವ್ಯಾಪ್ತಿಯಲ್ಲಿ ಟೋಯಿಂಗ್ ಆರಂಭ ಆಗಿದೆ. ಮುಂದಿನ ವಾರದಿಂದಲೇ ಟೋಯಿಂಗ್ ಅನ್ನ ನಡೆಸಲಾಗುತ್ತೆ. ಟೋಯಿಂಗ್ ವಾಹನವನ್ನ ಇವತ್ತು ಪರಿಶೀಲನೆ ಮಾಡಲಾಗಿದೆ. ದಕ್ಷಿಣ ಪಾಲಿಕೆಯ ಆಯುಕ್ತ KN ರಮೇಶ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಾಹನ ಪಾರ್ಕಿಂಗ್ ಮಾಡುವವರು ಯಾರ್ಯಾರು ತಾವು ವೆಹಿಕಲ್ಗಳನ್ನ ತಂದು ರೋಡ್ ಬದಿಯಲ್ಲಿ ಪಾರ್ಕ್ ಮಾಡ್ತಾರಲ್ಲ, ಅನೇಕರು ವೆಹಿಕಲ್ಗಳನ್ನ ಮೂವ್ ಮಾಡೋದೇ ಇಲ್ಲ ಅಂತಹವರು, ಅಥವಾ ರೋಡ್ ಬದಿಯಲ್ಲಿ ಹೋಗೋದಕ್ಕೆ ರೋಡ್ ಇರೋದು ಜನರಿಗೆ ವಾಹನಗಳಿಗೆ ಸಂಚಾರವನ್ನ ಮಾಡೋದಕ್ಕೆ, ಪಾರ್ಕ್ ಮಾಡೋದಿಕ್ಕಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗೋದು, ಸಮಸ್ಯೆಗಳು ಉಂಟಾಗೋದನ್ನ ನೋಡ್ತಾನೆ ಇರ್ತೀವಿ. ಬೆಂಗಳೂರಲ್ಲಿ ನೀಟ್ ಪರೀಕ್ಷಾ ಕೇಂದ್ರದ ಸುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಈಗಾಗಲೇ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ. ನೀಟ್ ಪರೀಕ್ಷೆಯ ಭದ್ರತೆ ಬಹಳ ಜೋರಾಗಿದೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಕೇಂದ್ರದ ಸುತ್ತ ಸೈಬರ್ ಜೆರಾಕ್ಸ್ ಸೆಂಟರ್ಗಳನ್ನ ಬಂದ್ ಮಾಡಿಸಲಾಗುತ್ತೆ. ಬಿಎನ್ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದ್ದು, ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ. ನಾಳೆ ನೀಟ್ ಮರುಪರೀಕ್ಷೆ ನಡೆಯಲಿದೆ.